ಎಂಡ್ ಆಫ್ ದ ಡೇ 11 ಜನ ಇದ್ವಿ ನಾವು. 11 ಜನ ಇದ್ವಿ. ಈಗ ಇಲ್ಲಿ ನೆಲಮಂಗಲ ಆದ್ಮೇಲೆ ನೀವೇನೋ ಪ್ರಾಪ್ ತಗೊಂಡ್ರಂತಲ್ಲ, ಯಾರ ಹತ್ರ ತಗೊಂಡ್ರಿ? ಸರ್ ಟ್ರಾಪ್ ತಗೊಂಡಿದ್ದೆ ಅಂದ್ರೆ ಇವಾಗ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಇವಾಗ ಈ ಪಾದಯಾತ್ರೆ ಮಾಡಿದ್ದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಇದೊಂದು ಮ್ಯಾಟ್ರ್ ಮಾಡ್ಬಿಟ್ಟಿದ್ದಾರೆ, ಹೆವಿ ಟ್ರೋಲ್ ಮಾಡ್ತಾವ್ರೆ. ನಾನು ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ, ನನ್ನ ಇವಾಗ ಕಬ್ಜನ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದೀರಲ್ಲ, ನೀವು ಸೌಜನ್ಯ ಪರ ಕೇಸ್ಗೆ ಕಾಳಜಿ ತೋರಿಸಿ ನೋಡೋಣ. ಯಾಕೆ ಇವಾಗ ಒಬ್ಬ ಯೂಟ್ಯೂಬ್ ಕಮ್ಯುನಿಟಿ ಸರ್, ನಿಮ್ದು ಯೂಟ್ಯೂಬ್ ಕಮ್ಯುನಿಟಿ, ಒಬ್ಬ ಸಮೀರ್ ಅನ್ನೋ ಹುಡುಗ ಬರ್ತಾರೆ, ನ್ಯಾಯದ ಪರ ಹೋರಾಡ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಆಂಟಿ ಹಿಂದೂ ಅಂತ ನೀವು ಇದ್ ಮಾಡ್ತೀರಾ, ಮತ್ತೆ ಕಮ್ಯುನಿಟಿ ಅವ್ರ ಅಪೋಸಿಟ್ ಮಾತಾಡ್ತಿಲ್ಲ ನೀವು. ಯಾಕೆ ಇವಾಗ ಮ್ಯಾಂಗೋ, ಮೈಸೂರು ಮ್ಯಾಂಗೋ, ಮತ್ತೆ ಕ್ರಿಯೇಟಿವ್ ಕನ್ನಡಿಗ ತುಂಬಾ ಜನ ಟ್ರೋಲ್ ಮಾಡಿದಿರಾ, ಒಪ್ಕೋತೀನಿ ನಾನು. ಟ್ರೋಲ್ ಆಯ್ತಪ್ಪ, ನನ್ನ ಪಾದಯಾತ್ರೆ ಸುಳ್ಳು ಅಂತ ನೀವು ಹೇಳಕ್ ಬರ್ತಿದ್ದೀರಾ, ಒಪ್ಕೊಂಡೆ. ಬಟ್ ನೀವ್ ಯಾಕೆ ಅದ್ರ ಬಗ್ಗೆ ವಾಯ್ಸ್ನ ರೈಸ್ ಮಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ? ನೀವು ಪೇಮೆಂಟ್ ತಗೊಂಡಿದ್ದೀರಾ? ಏನ್ ಕತೆ? ಅವ್ರು ವಾಯ್ಸ್ ರೈಸ್ ಮಾಡ್ತಿದಾರೆ ಅಂತ ನಾನು ಹೇಳ್ತಾರ, ಬಟ್ ಅವರಲ್ಲಿರೋ ಕ್ವಶನ್ಗಳು ತಲೆ ತಿಂತಾ ಇದೆ. ನೋಡಿದವ್ರಿಗೆಲ್ಲರಿಗೂ ಕೂಡ ಹೌದಲ್ವಾ, ಹಿಂಗೂ ಆಗಿರ್ಬೋದಲ್ವಾ, ಏನಕ್ಕೆ ಅಂತ. ಅದಕ್ಕೆ ನಿಮ್ಮ ಹತ್ರ ಸರ್. ನೋಡಿ ಸರ್, ನಾನು ಹೋಗಿದ್ದೀನಿ ಅನ್ಕೋದ್ರಿ, ನಾನು ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿದ್ದೆ ಮತ್ತೆ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 7 ದಿನ ಪಾದಯಾತ್ರೆಯಲ್ಲಿ ಏನಾಯ್ತು ಅಂತ. ಸರ್ ನಾನು ಹೋಗ್ತೀನಿ, ಕುಣಿಗಲ್ ಹತ್ರ ಹೋಗ್ತೀವಿ, ಊಟ ಮಾಡಕ್ ಕೂತ್ಕೋತೀವಿ. ಒಬ್ರು ಯೂಟ್ಯೂಬರ್ ಬರ್ತಾರೆ, ಕ್ರೇಜಿ ಕನ್ನಡಿಗ ಸಮಥಿಂಗ್ ಅನ್ನೋದು ಯೂಟ್ಯೂಬರ್ ಬಂದ್ಬಿಟ್ಟು, ಸರ್ ನಮ್ ಶಾಪ್ ಇದೆ ಒಳಗಡೆ, ಊರ್ ಒಳಗಡೆ, ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಪಾದಯಾತ್ರೆ ಕಂಟಿನ್ಯೂ ಮಾಡುವಂತ. ಊರ್ ಒಳಗಡೆ ಸರ್, ಅದು ನಾವು ಪಾದಯಾತ್ರೆ ಮಾಡ್ತಿರೋದು ರೋಡಿಂದ, ನಮ್ ಮತ್ತೆ ಊರ್ ಒಳಗಡೆ ಹೋಗ್ಬೇಕಲ್ಲ, ಅವಾಗ ಆಟೋ ಅವರೇ ಅಂತಾರೆ, ಆಟೋ ಇದೆ, ಆಟೋದ ಡ್ರಾಪ್. ಅದು ಆ ಟೈಮಲ್ಲಿ ಟ್ಯಾಟು ಗೋಸ್ಟ್ ಅವ್ರು ಬಂದಿದ್ರು, ಟ್ಯಾಟು ಗೋಸ್ಟ್ ಸೋದರು ಬಂದಿದ್ರು. ಈ ವಿಷಯನ ಬೇಕಾದ್ರೆ ನಾನು ಕಾಲ್ ಮಾಡ್ಬಿಟ್ಟು ಅವ್ರಿಗೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಬೇಕಾದ್ರೆ. ನಾವ್ ಯಾವ್ದೇ ರೀತಿ ನೀವು ಆಟೋದಲ್ಲಿ ಹೋಗಿರೋದು, ಆಟೋ ನೋಡಿದಾರೆ. ಹೋಗೋ ಟೈಮಲ್ಲಿ ಗಾಡಿ ಸೆಟ್ ಹಾಕ್ಬಿಟ್ಟು ಬಂದ್ರು, ಈ ತರ ಪಾಪ ಶಾಪ್ ಇದೆ ಅಂತ ರೆಸ್ಟ್ ಮಾಡ್ಬೇಕು. ಹೌದಾ, ನಿಮ್ ಜೊತೆ ಒಂದ್ ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡ್ಬೇಕು, ನಾವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದ್ರು. ಸರಿ ಬ್ರೋ ಬನ್ನಿ. ಬೇಡಪ್ಪ, ಅಲ್ಲ ಅವ್ರು ಶಾಪಿಂಗ್ ಹೋಗೋದು ಬೇಡ ಅಂತ ಅಲ್ಲೇ ಹಿಡಿದ್ಬಿಟ್ಟು, ಸರ್ ದಯವಿಟ್ಟು ಬೇಜಾರಾಗಬೇಡಿ, ನಾನು ನಂಬರ್ ತಗೊಳ್ಳಿ, ನಾನು ಬರೋ ಟೈಮಲ್ಲಿ ಬರ್ತೀನಿ ಅಂತ ಅವ್ರು ಹೇಳಿ ಇವ್ರ ಜೊತೆ ನಾನು ಹೋದೆ. ಅಂದ್ರೆ ನೀವು ಹೋಗ್ಲಿಲ್ಲ ಆಟೋದಲ್ಲಿ? ಹೋಗಿಲ್ಲ, ಅಲ್ಲಲ್ಲ ಪಾಸ್ ಆಗ್ತಿದ್ವಿ ಸರ್. ಅವಾಗ ಅವ್ರು ಬಂದ್ಬಿಟ್ಟು ಮಾತಾಡಿದಾಗ ಆಟೋ ನಾನು ನೆಕ್ಸ್ಟ್ ಅಲ್ಲೇ ಇಳಿದ್ಬಿಟ್ರಿ? ಇಳಿದ್ಬಿಟ್ಟು ಅವ್ರ ಜೊತೆ ಮತ್ತೆ ವಾಕ್ ಆಗ್ತಿದ್ವಿ. ಆ ಟೈಮಲ್ಲಿ ಇದ್ರ ಹತ್ರನೇ ಯಾರೋ ಇನ್ನೊಬ್ರು ಯೂಟ್ಯೂಬರ್ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಅಂತ ಬಂದಿದ್ರಂತ. ಯೂಟ್ಯೂಬರ್ ಖಂಡಿತ ಅವರು ಬೆಂಗಳೂರಿಂದ ಬಂದಿದ್ರು, ಅಲ್ಲೇ ವೇಟ್ ಮಾಡಿ ನಿಮ್ಮನ್ನ ಕೇಳಿದ್ರಂತೆ. ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಬರಕ್ ಹೇಳಿದ್ರು? ಸರ್ ನಾನಂತೂ ಮಾಡಿಲ್ಲ ಸರ್. ಅವ್ರಿಗೆ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರಿಗೂ ಶೇರೇ ಮಾಡಿಲ್ಲ. ಆಕ್ಚುಲಿ ನಮ್ಮ ಟೀಮ್ ಅವ್ರು ಯಾರೋ ಒಬ್ರು ಮಾತಾಡಿರ್ಬೇಕು, ಆ ವಿಷಯ ನನ್ನ ಹೋಗೋ ಬರಲೇ ಇಲ್ಲ. ಇನ್ ಕೇಸ್ ನನ್ನವರು ಬಂದಿತ್ತು ಅಂದ್ರೆ ನೀವು ಕಾಲ್ ಮಾಡಿ ಹೇಳಿದ್ರಂತ? ಇಲ್ಲ, ಖಂಡಿತ ಇಲ್ಲ ಸರ್, ಸುಳ್ಳಿದು. ನಾನು ಹೇಳಿದ್ದ ಅಂದ್ರೆ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೀನಿ, ಅವ್ರು ಕರೆಸಿ ನೀವು ಗೊತ್ತಿಲ್ಲ ಕರೆಕ್ಟ್ ನಾನು ಹೇಳಿದ್ದ ಅಂದ್ರೆ. ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಹೇಳ್ತೀನಿ ನಾನೀಗ. ಅಂದ್ರೆ ನಿಮ್ದೊಂದು ಟೀಮ್ ಆಗಿದೆ, ನಿಮ್ ಟೀಮ್ ಅವ್ರು ಅಷ್ಟೇ ಹೋಗ್ಬೇಕು, ಅದ್ರಲ್ಲಿ ಬೇರೆಯವ್ರು ಯಾರೋ ಬಂದ್ರು ಕೂಡ ನಿಮ್ಮಲ್ಲಿರೋ ಏನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ, ಅದು ಲೀಕ್ ಆಗುತ್ತೆ. ಕುಣಿಗಲ್ ಆದ್ಮೇಲೆ ಒಬ್ರು ಬಂದ್ ಜಾಯ್ನ್ ಆಗ್ತಾರೆ ಸರ್, ದಾರಿಲಿ ಹೋಗ್ತಾ ಇರ್ತೀವಿ, ಬಂದ್ ಜಾಯ್ನ್ ಆಗ್ತಾರೆ. ಅವರು ತುಂಬ ಇದ್ರವ್ರಿಗೆ ಇರ್ತಾರೆ, ಧರ್ಮಸ್ಥಳ ಹೋಗಿರ್ತಾರೆ. ಬರ್ತಾರೆ. ಅದು ಏನ್ ನಾವು ಇದ್ ಮಾಡ್ಕೊಂಡ್ವಾ, ಇಲ್ಲ ಜನ ಜಾಸ್ತಿ ಇದಾರೆ ಬೇಡ ಅಂತ ಕಳಿಸಿದವ್ರಿಗೆ ಇಲ್ಲ. ಅದಾದ್ಮೇಲೆ ಕುಣಿಗಲ್ ಆದ್ಮೇಲೆ ಹಾಸನಲ್ಲಿ ಒಬ್ರು ಬಂದ್ ಜಾಯ್ನ್ ಆಗಿದ್ದಾರೆ. ಬಟ್ ಕಾಲ್ಸಿಂದ ನನ್ನ ಟೀಮ್ ಹೇಳಿದ್ದೆ ನಾನು, ಏನಪ್ಪಾ ಅಂದ್ರೆ ಇವಾಗ ನಾವು ಒಂದು 10 ಜನ ಇದೀವಿ, ನಮ್ಗೆ ಒಂದು ಭಯ ಐತೆ ಸರ್. ಈ ಪಾದಯಾತ್ರೆ ಹೋಗೋ ಟೈಮಲ್ಲಿ ಎಲ್ಲಾನು ನಾನು ಸ್ಪಷ್ಟನೆ ಕೊಡ್ತೀನಿ ನಿಮ್ಗೆ. ಒಂದ್ ಭಯ ಇತ್ತು ನಮ್ಗೆ, ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ಜನ ಅವ್ರು ಹುಷಾರಿಲ್ಲ, ಅವ್ರು ಚೆನ್ನಾಗಿರಲ್ಲ, ಇದು ಏನೋ ಮಾಡ್ತಾರೆ ಹಂಗೆ ಹಿಂಗೆ. ಮತ್ತೆ ಇನ್ನೊಂದು ಓಪನ್ ಆಗಿರ್ಬೇಕು ಸರ್, ನಾನು ಬೇಲೂರ್ ಹತ್ರ ಹೋದಾಗ ನಮ್ಮ ಫ್ರೆಂಡ್ ರಾಕಿ ಅಂತ ಒಬ್ಬ ಫ್ರೆಂಡ್ ಫೋನ್ ಮಾಡ್ತಾರೆ ನಮ್ಗೆ. ಫೋನ್ ಮಾಡ್ಬಿಟ್ಟು, ವಿಜಯ್ ನನ್ ಕಾಲ್ ಮಾಡಿದ್ದಾನೆ ಮಗ, ನಿನಗೆ ಚಾರ್ಮಾಡಿ ಘಾಟಲ್ಲಿ ಹೊಡೆದಾಗ್ಬಿಡ್ತಾರೆ, ಸುಪಾರಿ ಕೊಟ್ಟಿದ್ದಾರೆ, ಈ ತರ ಟಾಕ್ ಕೊಡ್ತಾರೆ. ಇದು ನಿಜ. ಈ ತರ ಎಲ್ಲಾನು ಕೂಡ ನಡೀತಾ ಇದೆ, ಹೋಗ್ತಾ ದಾರಿಲಿ ಖಂಡಿತ ನಡೀತಾ ಇದೆ. ಅದಕ್ಕೆ ನಂಗೆ ಪ್ಯಾನಿಕ್ ಆಗಿದ್ದು. ಇಲ್ಲ ಅಂದ್ರೆ ನಂಗೆ ಅದು ವಿಡಿಯೋ ಮಾಡೋದು ಅಗತ್ಯನೇ ಇರ್ಲಿಲ್ಲ, ನಂಗೆ ಏನು ಬೇಕಾಗಿತ್ತು. ಈಗ ಅದಕ್ಕೆ ಬರ್ತೀನಿ. ಫಸ್ಟ್ ಡೇ ನಡೆದ್ರೆ ಕುಣಿಗಲ್ ಆಯ್ತು, ನೆಕ್ಸ್ಟ್ ಡೇ ಏನೇನ್ ಮಾಡಿದ್ರಿ? ಕುಣಿಗಲ್ ಹತ್ರ ಹೋದ್ವಿ, ಸುಪ್ರೀತ್ ಅನ್ನೋರು ಪಾಪ ನಮ್ಗೆ ಸ್ಟೇ ಮಾಡಕ್ಕೆ ಜಾಗ ಕೊಟ್ರು, ಒಳ್ಳೆ ಟಿಫಿನ್ ಎಲ್ಲ ಕೊಡಿಸಿದ್ರು. ಅದಾದ್ಮೇಲೆ ನಾವು ಹೋಗ್ತೀವಿ ಚನ್ನರಾಯಪಟ್ಟಣ. ನೈಟು 9-10 ಗಂಟೆ ಚನ್ನರಾಯಪಟ್ಟಣ ರೀಚ್ ಆಗ್ತೀವಿ. ಅಲ್ಲಿ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟು ಚನ್ನರಾಯಪಟ್ಟಣದಿಂದ ಹಾಸನ ರೀಚ್ ಆಗ್ತೀವಿ.